ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ WPL ಈಗಾಗಲೇ ಸ್ಟಾರ್ಟ್ ಆಗುತ್ತಿದ್ದು, ಅದರಲ್ಲಿಯೂ RCB ತಂಡವು ಯಾವೆಲ್ಲ ರೀತಿಯಾಗಿರುವಂಥ ಪ್ಲೇಯಿಂಗ್ 11 ಅನ್ನು ಒಳಗೊಂಡಿದ್ದು, ಅದರ ಜೊತೆಗೆ RCB ತಂಡವು ಯಾವ ತಂಡದ ವಿರುದ್ಧ ತನ್ನ ಮೊದಲನೇ ಪಂದ್ಯವನ್ನು ಆಡುತ್ತದೆ ಮತ್ತು ಅದರಲ್ಲಿಯೂ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ತನ್ನ ಮೊದಲನೇ ಜಯವನ್ನು ಸಾಧಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ನಮ್ಮ ಒಂದು RCB ಹಾಗೂ IPL ಮತ್ತು WPLಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ತೋರಿಸಿಕೊಡಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳುವುದಾದರೆ WPL 2024ರ ಒಂದು ಎರಡನೇ ಸೀಸನ್ನಲ್ಲಿ RCB ತಂಡವು ತನ್ನ ಮೊದಲನೇ ಪಂದ್ಯವನ್ನು UP ವಾರಿಯರ್ಸ್ ತಂಡದ ವಿರುದ್ಧ ಆಡುತ್ತದೆ. ಅದರಲ್ಲಿಯೂ ಉತ್ತಮವಾದಂಥ ಪ್ಲೇಯಿಂಗ್ 11 ಅನ್ನು RCB ತಂಡವು ಒಳಗೊಂಡಿದೆ. ಅದೇ ರೀತಿಯಾಗಿ ಎಲಿಸ್ ಪೆರೀರವರು, ಸೋಫಿಯಾ ಡಿವೈನ್ ರವರು, ನಮ್ಮ ಬೆಂಕಿ ಆಟಗಾರರಾಗಿರುವ ಸ್ಮೃತಿ ಮಂದನಾರವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ಈಗಾಗಲೇ ನೆಟ್ ಪ್ರಾಕ್ಟೀಸ್ನಲ್ಲಿ ತೋರಿಸಿಕೊಂಡು ಬಂದಿದ್ದಾರೆ. ಹೀಗಾಗಿ 2024ರ ಒಂದು WPL ಸೀಸನ್ 2ರಲ್ಲಿ RCB ತಂಡವು ಖಂಡಿತವಾಗಿಯೂ ತನ್ನ ಮೊದಲನೇ ಪಂದ್ಯವನ್ನು UP ವಾರಿಯರ್ಸ್ ತಂಡದ ವಿರುದ್ಧ ಆಡುತ್ತಿದ್ದು, ಖಂಡಿತವಾಗಿಯೂ ಪಂದ್ಯವನ್ನು ಗೆಲ್ಲುತ್ತದೆ ಎಂಬ ದೊಡ್ಡ ಸ್ಟೇಟ್ಮೆಂಟ್ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ. ಅದೇ ರೀತಿಯಾಗಿ ಸ್ನೇಹಿತರೆ, WPL ನಮ್ಮ ಒಂದು RCB ತಂಡದ ಪರವಾಗಿ ನೋಡುವುದಾದರೆ, RCB ತಂಡವು ಮತ್ತು UP ವಾರಿಯರ್ಸ್ ತಂಡದ ವಿರುದ್ಧ ನಾವು ಪಂದ್ಯದ ಡ್ರೀಮ್ 11 ತಂಡವನ್ನು ನಾವು ನೋಡಿದಾಗ 2024ರ ಒಂದು RCB ತಂಡದ ಪರವಾಗಿ ಎಲಿಸ್ ಪೆರೀರವರನ್ನು ಕ್ಯಾಪ್ಟನ್ ಆಗಿ ಮತ್ತು ನಮ್ಮ ಒಂದು ಸ್ಮೃತಿ ಮಂದನಾರವರನ್ನು ಕೂಡ ಈಗಾಗಲೇ ಡ್ರೀಮ್ 11 ತಂಡದಲ್ಲಿ ಹೆಸರನ್ನು ನೀಡಬಹುದು. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ ನಮ್ಮ ಒಂದು RCB ತಂಡದ ಪರವಾಗಿ ಮತ್ತು UP ವಾರಿಯರ್ಸ್ ತಂಡದ ವಿರುದ್ಧ RCB ತಂಡವು ತನ್ನ ಮೊದಲನೇ ಪಂದ್ಯವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲವೋ, ಅದರ ಜೊತೆಗೆ ಸ್ಮೃತಿ ಮಂದನಾರವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.